ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ಹೊಸ ವ್ಯೂವರ್ಸ್ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ವೀಡಿಯೋನ ಎಂಟು ತನಕ ಸ್ಕಿಪ್ ಮಾಡಿದೆ ಕಾಣಿ ಆಯಿತಾ. ನಾನೀಗ ಇದ್ದದ್ದು ನಮ್ಮ ಮನೆಯಲ್ಲಿಪ್ಪೋ ಸೋನೆ ಹೂ. ನಮ್ಮ ಭಾಷೆಲಿ ನಾವು ಸೋನೆ ಹೂ ಅಂತ ಕರೀತಾರೆ. ನಂಗೆ ಮತ್ತೆಂತ ಕರೀತಾರೆ ಗೊತ್ತಿಲ್ಲ ಈ ಹೂವಿಗೆ. ಇದರಲ್ಲಿ 2 ಕಲರ್ ಇತ್ತಾಯ್ತಾ ನಮ್ಮ ಮನೇಲಿ, ಒಂದು ರೆಡ್ ಇನ್ನೊಂದು ವೈಟ್ ಮತ್ತು ರೆಡ್ ಮಿಕ್ಸ್. ನಂಗೆ ಈ ಸೋನೆ ಹೂ ಕಂಡಾಗ ಒಂದು ನೆನಪಾತು. ನನ್ನ ಕಸಿನ್ ಒಬ್ಬರ ಮದುವೆಯಲ್ಲಿ ನಂದಿ ಬಟ್ಲು ಹೂ ಬತ್ತಲ್ಲ, ಆ ಹೂವಲ್ಲಿ ನಾನು ಹೇರ್ ಸ್ಟೈಲ್ ಮಾಡಿ ಆ ಹೂವನ್ನ ಹಾಕ್ಕೊಂಡಿದ್ದೆ, ರೆಟ್ರೋ ಹೇರ್ ಸ್ಟೈಲ್ ಥರ. ಅದು ಮಾತ್ರ ಚೆಂದ ಐತೆ. ಎಷ್ಟೋ ಹೂಗಳಲ್ಲಿ ನಾವೇ ನಮ್ಮ ಮನೆಗಳಲ್ಲೇ ನಾವು ಹೇರ್ ಸ್ಟೈಲ್ ಮಾಡ್ಕೊಂಡ್ಲಕ್ಕ ಈ ಥರ ಫಂಕ್ಷನಿಗೆ ಚೆಂದ ಆಯ್ತು. ಈಗ ನಾವು ಮಾಡೋದೇ ಸ್ಟೈಲಲ್ಲ. ಸೊ ಈ ಥರ ಹೂಗಳನ್ನೆಲ್ಲ ಕಂಡಾಗ ಖುಷಿ ಆಯ್ತು, ಈ ಥರ ಮಾಡ್ಲಕ್ಕಲ್ಲ ಅಂತ ಅನ್ಸುತ್ತೆ. ಬಟ್ ಫಂಕ್ಷನಿಗೆ ಹಬ್ಬದಿಗೆ ಮಾತ್ರ ಅರ್ಜೆಂಟಲ್ಲಿ ನಮ್ಗೆ ಇದೆಲ್ಲ ತಲೆಗೆ ಬತ್ತಿಲ್ಲ. ಆವತ್ತೇನೋ ನಾನು ಮಾಡಿದೆ, ಚೆಂದ ಆಯ್ತು, ಎಲ್ಲರೂ ಚೆಂದ ಆಯ್ತು ಅಂತ ಹೇಳಿದ್ರು. ಅದು ವೈಟ್ ಫ್ಲವರ್ಸ್, ಸೈಡಿಗೆ ಒಂದಿಷ್ಟು ಫ್ಲವರ್ಸ್ ಹಾಕಿ ಮಧ್ಯ ಗುಂಡು ಪಿನ್ನ ಏನೋ ಹಾಕ್ಕೊಂಡಿದ್ದೆ. ಇವತ್ತು ನಾವು ಬಾಳೆ ಹೂವಿನ ಚಟ್ನಿ ಮಾಡ್ರ ಅನ್ಕೊಂಡು ಹಿಂಗಪ್ಪದ ಬಾಳೆ ಹೂವಿನ ಚಟ್ನಿ ತಿಂದಿರಿ ಯಾರು? ಮೊದಲೆಲ್ಲ ಈ ತರಕಾರಿ ಎಲ್ಲ ಹಾಕಿದಾಗಳಿಗೆ ಈ ಹಕ್ಕಿಗಳೆಲ್ಲ ಬಂದು ಅದು ಚಿಕ್ಕದೀಗ ಚೊಂಡೆ ಚಪ್ರ ಅದಕ್ಕೆಲ್ಲ ಬಂದು ಅದಿನ್ನೂ ಮಿಡಿ ಆತಿರುತ್ತಷ್ಟೇ, ಸ್ಟಾರ್ಟ್ ಆತಿರುತ್ತಷ್ಟೇ, ಅದನ್ನೆಲ್ಲ ತಿಂದು ಅದರದ್ದೆಲ್ಲ ಹಾಳು ಮಾಡ್ತಾವಲ್ಲ ಅನ್ನಳಿ ಹೇಳಿ ಈ ಥರದ್ದೆಲ್ಲ ಮಾಡಿ ಹಾಕ್ತಿದ್ದಿರು ಓಲಿಯೆಲ್ಲ. ಸೊ ದೊಡ್ಡಮ್ಮ ಈಗಳು ಆ ಥರದ್ದೆಲ್ಲ ಟ್ರೈ ಮಾಡಿರಿ. ಈಗ ಅದೆಲ್ಲ ವರ್ಕ್ ಆಗೋದು ಕಷ್ಟ, ಇದಕ್ಕೆಲ್ಲ ಎದ್ರಕಂತಿಲ್ಲ. ಹಕ್ಕಿಗಳೆಲ್ಲ ಇದು ಅಂದರೆ ಏನೋ ಹಾವು ಅಂದ್ಕೊಂಡು ಗಿಡದ ಹತ್ರ ಬತ್ತಿಲ್ಲ, ಚಪ್ರದ ಹತ್ರ ಬತ್ತಿಲ್ಲ, ಓಡಿ ಹೊತ್ತು ಅಂದ್ಕೊಂಡು ಬಂದಿದ್ದು. ಇದಕ್ಕೆ ಎಲ್ಲ ಇಷ್ಟು ಹಾಕಿರು, 1 2 ಯಾರು ಎದ್ರಕಂತ್ರಿ ಇದಕ್ಕೆ. ಇದು ಫುಲ್ ಬಾಡಿ ಹೋಯ್ತು, ಕೆಳಗಡೆ ಬಿತ್ತು. ಇಲ್ಲೊಂದು ಅಲಸಂಡೆ ಇದು ಬಾಳೆ ಕೊನೆಯಲ್ಲಿತ್ತು. ನಮ್ಗೆ ನಾವು ಬಿಸಿಲ ತೋರುವುದಿಲ್ಲ. ಬುಕ್ಕೆ ಮುರಿಕಣ ಒಂದು ಬೇರಷ್ಟು ಬಿಡು. ಹೊರಗಡೆ ಎಲ್ಲ ಆದರೆ ನಾವೀಗ ಇದನ್ನು ದುಡ್ಡು ಕೊಟ್ಟೆ ತಗೊಂಡು ಬರ್ಕ, ಮತ್ತದಕ್ಕೆ ಎಂಥ ಕೆಮಿಕಲ್ ಹಾಕಿ ಬೆಳೆಸಿರ್ತಾರೋ ಹೇಳೋಕ್ಕಾತಿಲ್ಲ. ಈಗ ನಮ್ಮ ಮನೆಯಲ್ಲೇ ಬೆಳೆದಿದ್ದು ನಮಗೆ ಗೊತ್ತಿರುತ್ತೆ ನಾವೆಂಥ ಕೆಮಿಕಲ್ ಹಾಕಿರೋದಿಲ್ಲ ಅಂತ. ಸೊ ಅದೊಂದು ತೃಪ್ತಿ ಇರುತ್ತಲ್ಲ ನಮಗೆ ಇದ್ದಷ್ಟು ಜಾಗದಲ್ಲಿ ನಾವು ಎಂಥವ್ರು ಬೆಳ್ಕೊಂಡ್ಕಪ್ಪ. ನಾನು ತುಂಬ ವೀಡಿಯೋಸಲ್ಲಿ ಇದನ್ನು ರಿಪೀಟ್ ಮಾಡ್ತಾ ಇರ್ತೆ. ನಿಜ ಹೇಳ್ಕಂದ್ರೆ ನನಗೂ ಇದನ್ನೆಲ್ಲ ಬೆಳೆಸಿ ಗೊತ್ತಿಲ್ಲ, ಕಂಡು ಗೊತ್ತಷ್ಟೇ. ನನಗೂ ಇದನ್ನೆಲ್ಲ ಕಲಿತೆ. ಹೆಲ್ದಿ ಚಟ್ನಿ ಮಾಡುವ ಅಂದ್ಕೊಂಡು ಮನೆಯಲ್ಲೆಲ್ಲ ಜಾಸ್ತಿ ಬಾಳೆ ಮರ ಎಲ್ಲ ಹೆಚ್ಚಿನವ್ರ ಮನೇಲಿ ಇರುತ್ತೆ. ಸೊ ಇದ್ದರೆ ಈ ಥರ ಇದನ್ನು ಯೂಸ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನ್ ಆದವರಿಗೆ ಇದ್ರ ಜ್ಯೂಸ್ ಕುಡಿದ್ರೆ ತುಂಬ ಒಳ್ಳೆಯದು. ಇಲ್ಲೊಂದು ಗದ್ದೆ, ನಮ್ಮ ಮನೆ ಎದುರು ಒಂದು ಗದ್ದೆ ಇತ್ತು, ಅಲ್ಲಿ ಅವರು ನಡಲಿಲ್ಲ ಆದ್ರೂ ಅದೆಂತ ಹೇಳ್ತಾರೆ, ಭತ್ತದ ಸಸಿ ಹೆಂಗೆ ಬಂದಿದ್ದು ಗೊತ್ತಾ, ಅಗಿ ಅಂತ ಹೇಳ್ತಾರಲ್ಲ, ತೋರಿಸ್ದೆ ಕಣೆ ನಿಮಗೆ. ಇದೆ ಯಾರು ಹೇಳ್ತಾರ ಇದು ನಡಲಿಲ್ಲ ಅಂದ್ಕೊಂಡು, ಎಷ್ಟು ಒಳ್ಳೆ ಬಂದಿತ್ತು. ಈ ಬಾಳೆ ಹೂವಿನ ಚಟ್ನಿ ಮಾಡೋಕ್ಕೂ ಮುಂಚೆ ಕೈಗೆ ಚಂದ ಮಾಡಿ ಎಣ್ಣೆ ಸವರ್ಕಣಿ ಆಯ್ತಾ. ಯಾಕಂತಂದರೆ ಇದು ಚಿಗುರು ಜಾಸ್ತಿ ಬಾಳೆ. ಸೊ ಈಗ ಬಟ್ಟೆ ಮೇಲೂ ಹಾಗೆ ಬಾಳೆ ಸೊನೆ ಅಂತರೂ ತಾಗ್ರೆ ಬಾಳೆಕಾಯಿ ಎಂಥವ್ರು ಬಟ್ಟೆ ಮೇಲೆ ಇಟ್ಟರೆ ಅದಲ್ಲೇ ಕಲೆ ಹತ್ತು. ಸೊ ಕೈಯು ಕಪ್ಪು ಹತ್ತೋದಕ್ಕೋಸ್ಕರ ಎಣ್ಣೆ ಎಲ್ಲ ಚಂದ ಮಾಡಿ ಉಚ್ಕೊಳ್ತಿದ್ದೆ ನಾನು. ಈ ಮೇಲ್ಗಡೆ ಲೇಯರ್ ಇತ್ತಲ್ಲ ಅದೆಲ್ಲ ಕಂಪ್ಲೀಟ್ ಆಯ್ತಾಗಿ ಒಳಗಡೆ ವೈಟ್ ಕಲರ್ ಹಚ್ಚು ಅಲ್ಲಿ ತನಕ ಇದನ್ನು ಬಿಡಿಸ್ಕತ್ತ. ಇದು ತುಂಬ ಒಳ್ಳೇದಾಯ್ತಾ. ಬ್ರೆಸ್ಟ್ ಫೀಡಿಂಗ್ ಮದರಿಗೆ ಒಳ್ಳೆಯದು, ಡಯಾಬಿಟಿಸ್ ಪೇಷಂಟ್ಸಿಗೆ ಒಳ್ಳೆಯದು, ಕಿಡ್ನಿಯಲ್ಲಿ ಸ್ಟೋನ್ ಆದವ್ರಿಗೆ ಇದು ಪಲ್ಯ ಮಾಡಿ ತಿನ್ಲಕ್ಕೆ, ಜ್ಯೂಸ್ ಮಾಡಿ ಕುಡಿಲಕ್ಕೆ ಬಾಳೆ ಇದು ಒಳಗಡೆ ಹೂನ, ಮತ್ತು ಚಟ್ನಿ. ಹಿಂಗೆ ಯಾವ ಥರ ಇಷ್ಟ ಆಯ್ತೋ ಅದೆಲ್ಲ ಯಾವ ಥರ ಬೇಕಂದ್ರೆ ಟ್ರೈ ಮಾಡ್ಲಕ್ಕೆ. ಬಟ್ ಒಟ್ಟಿನಲ್ಲಿ ಅದು ಹೊಟ್ಟೆಗೆ ಹೋದರೆ ಒಳ್ಳೇದಂತ, ಮಕ್ಕಳಿಗೂ ಕೊಟ್ಟರೆ ತುಂಬಾ ಒಳ್ಳೆಯದು. ಮತ್ತೊಂದು ಎಂತ ಅಂದರೆ ಎಷ್ಟೇ ಒಳ್ಳೆ ಫುಡ್ ಆದರೂ ಕೆಲವೊಬ್ರಿಗೆ ಆತಿಲ್ಲ, ಎಕ್ಸೆಪ್ಷನ್ಸ್ ಇರೋದು ಕೆಲವೊಂದು. ಸೊ ಅಂಥವ್ರು ತಗೊಂಬಕ್ಕಿರೋದಿಲ್ಲ ಇದು ಹಾಗೆ. ಸೊ ಯಾರಿಗೆ ಆತಿಲ್ಲ ಅದೆಲ್ಲ ಒಂದೊಂದ್ಸಲಿ ಕ್ರ್ಯಾಬ್ ತಗೊಂಬ. ಈಗ ಕ್ರ್ಯಾಬಕ್ಕೆ ಎಲ್ರಿಗೂ ಆತಿಲ್ಲ, ತಿಂದರೆ ಕೆಲವರಿಗೆ ಗಂಟ್ಲು ಇಚ್ಚಿಂಗ್ ಸ್ಟಾರ್ಟ್ ಆಯ್ತು, ಅದು ಲಿಪ್ಸ್ ಸ್ವೆಲ್ ಅಪ್ಪದು ಹಾಗೆಲ್ಲ ಆತಿರುತ್ತೆ. ಯಾಕೆ ಅದು ಎಲ್ರಿಗೂ ಹಂಗತ್ತ ಇಲ್ಲ, ಒಬ್ರು
ಒಬ್ರೊಬ್ಬರು ದೇಹ ಸ್ಥಿತಿ ಒಂದೊಂದು ಆತಿಲ್ಲ ಆ್ಯಂಡ್ ಅವ್ರಿಗೆ ಅದಾದ್ದು ಇನ್ನೊಬ್ರಿಗೆ ಇನ್ನೊಂದು ಫುಡ್ ಆತಿಲ್ಲ ಹಂಗಿರುತ್ತೆ. ಹಾಗಾಗಿ ಎಲ್ಲದು ತಗೊಂಡು ಒಳ್ಳೇದು ಅಂದ್ರೂ ಕೂಡಲೇ ಎಲ್ರಿಗೂ ಆತಂತ ಇಲ್ಲ. ಮತ್ತು ಕೆಲವೊಬ್ಬರಿಗೆ ಆಲೂಗಡ್ಡೆ ಆತಿಲ್ಲ, ಬೇಳೆ ಆತಿಲ್ಲ, ಕಾಳುಗಳಾತಿಲ್ಲ, ಸೊಪ್ಪುಗಳಾತಿಲ್ಲ, ಎಂಥ ತಿಂದರೂ ಆ್ಯಸಿಡಿಟಿ ಆತಂತ ಅಂತಾರೆ. ಅದರಲ್ಲಿ 2 ಥರ ಕ್ಯಾಟಗರಿ ಅವ್ರು ಇರ್ತಾರೆ. ಒಂದು ಮನಸ್ಥಿತಿ, ಇನ್ನೊಂದು ದೇಹ ಸ್ಥಿತಿ. ಮನಸ್ಥಿತಿ ಅಂದರೆ ಕೆಲವರಿಗೆ ಈ ಬೇರೆ ಏನಾದ್ರು ಫುಡ್ ತಗೊಂಡಿರ್ತಾರೋ ಆ ದಿನ ಸ್ವಲ್ಪ ಕಾಳು, ಈಗ ಆಲೂಗಡ್ಡೆ ಏನಾದ್ರು ತಿಂದಿರ್ತಾರೆ, ಬಟ್ ಅದು ಬೇರೆ ತಿನ್ನೋದು ಲೆಕ್ಕಕ್ಕಿರೋದಿಲ್ಲ. ಈ ಆಲೂಗಡ್ಡೆ, ಕಾಳು, ಸೊಪ್ಪು ಅದರಿಂದನೇ ಆಯ್ತಂತ ಹೇಳಿ ಅನ್ಕೊಂಬೋರು ಮತ್ತು ಅದನ್ನು ಅವಾಯ್ಡ್ ಮಾಡ್ತಾರೆ ಕಂಪ್ಲೀಟಾಗಿ. ಇದು ತಗೊಂಬೇ ಇಲ್ಲ, ನಂಗೆ ಇದು ತಗೊಂಡ್ರೆ ಆತಿಲ್ಲ ಅಂತ. ಇನ್ನೊಂದು ದೇಹ ಸ್ಥಿತಿ ಅಂದರೆ ಪಾಪ ಅವರಿಗೆ ತಗೊಂಬಕ್ಕೆ ಇಷ್ಟ ಇರೋದು, ಬಟ್ ಅವ್ರಿಗೆ ದೇಹ ಸಪೋರ್ಟ್ ಮಾಡೋದಿಲ್ಲ, ಅವ್ರ ಬಾಡಿಗೆ ಅದು ಆತಿಲ್ಲ ಆ ಫುಡ್. ಬೆಲ್ಲ, ಹುಣಸೆ, ಹುಣಸೆಹಣ್ಣು, ಬೆಲ್ಲ ಮತ್ತು ಉಪ್ಪು ಎಲ್ಲ ಹಾಕಿ ನಾನು ಬಾಳೆಹೂನ ಬೇಯೋಕ್ಕಿಟ್ಟಿದ್ದೆ. ಈಗ ಮಸಾಲ ರೆಡಿ ಮಾಡ್ಕೊಂಬ. ಮಸಾಲಕ್ಕೆ ನಾನು ಒಂದು 3 ಒಣಮೆಣಸು, ಸ್ವಲ್ಪ ಕಾಳುಮೆಣಸು, ಜೀರಿಗೆ, 1-2 ಎಸಳು ಬೆಳ್ಳುಳ್ಳಿ, ಬೇಕಿದ್ರೆ ಉದ್ದಿನ ಬೇಳೆನ ಡ್ರೈ ರೋಸ್ಟ್ ಮಾಡಿ ಹಾಕ್ಲಕ್ಕ. ಇದಿಷ್ಟು ಡ್ರೈ ರೋಸ್ಟ್ ಮಾಡಿ ಕಾಯಿ ಜೊತೆ ಹಾಕಿ ಬ್ಲೆಂಡ್ ಮಾಡಿ ಇಟ್ಕೊಂತೆ. ಮತ್ತು ಅದಾದಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಮತ್ತು ಬೇಕಿದ್ದರೆ ಉದ್ದಿನಬೇಳೆ ರೋಸ್ಟ್ ಮಾಡಿ ಹಾಕಿ ರೆಡಿ ಮಾಡೋದು. ಮತ್ತೆಂತಂದರೆ ನಾನು ಯೂಶ್ವಲಿ ಈ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರೆಲ್ಲ ಮಾಡುವತ್ತಿಗೆ ಜಾಸ್ತಿ ನಾನು ಉದ್ದಿನಬೇಳೆನ ಡ್ರೈ ರೋಸ್ಟ್ ಮಾಡಿ ಹಾಕೋ ಅಭ್ಯಾಸ ನನಗೆ, ಅದು ಫ್ಲೇವರ್ ಒಳ್ಳೆ ಬತ್ತಂತ. ಸೊ ಇಲ್ಲಿ 2 ಸಲ ಉದ್ದಿನಬೇಳೆ ಹಾಕಿದೆ. ಒಂದು ಸಾರಿ ಬ್ಲೆಂಡ್ ಮಾಡೋಕ್ಕೆ, ಇನ್ನೊಂದು ಮೇಲ್ಗಡೆ ಜಸ್ಟ್ ಫ್ಲೇವರಿಗೆ. ಅದು ಒಂಥರ ನಂಗೆ ಇಷ್ಟ. ಸೊ ನಾನು 2 ಸಲ ಯೂಸ್ ಮಾಡ್ತಾಯಿದ್ದೆ. ನೀವು ಬೇಕಾದರೆ ಒಂದೇ ಸಲ ಬ್ಲೆಂಡ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ಲಕ್ಕ, ಅಥವಾ ಬರೀ ಒಗ್ಗರಣೆಗಾದರೂ ಯೂಸ್ ಮಾಡ್ಲಕ್ಕ. ಇಲ್ಲಿಗ ಇದು ಬೇಯ್ತಾ ಬಂತು. ಮಕ್ಕಳಿಗೆಲ್ಲ ಒಳ್ಳೆಯದು. ನಾವು ಈ ಥರ ಹೆಲ್ದಿ ರೆಸಿಪೀಸ್ ಎಲ್ಲ ಮಾಡುತ್ತೆ ಮಕ್ಕಳು ತಿನ್ನಲಿ ಅನ್ಕೊಂಡೆ, ಬಟ್ ಹೆಚ್ಚಾಗಿ ಮಕ್ಕಳು ಈ ಥರದ್ದು ಇಷ್ಟಪಡೋದಿಲ್ಲ. ಯಾವುದು ಒಳ್ಳೆಯದು ಇತ್ತು ಆರೋಗ್ಯಕ್ಕೆ ಮಕ್ಕಳು ಅಂಥದ್ದು ಇಷ್ಟಪಡೋದು ಕಡಿಮೆ ಅಲ್ಲ. ಆ್ಯಕ್ಚುಲಿ ಎಲ್ಲರ ಮನೇಲೂ ಹಾಗೆ ಇರುತ್ತೆ, ಮಕ್ಕಳು ಮನೇಲೂ ಹಂಗೆ. ಅದು ಮಗ ಅವನಿಗೆ ಸ್ವಲ್ಪ ವೆಜಿಟೇಬಲ್ಸ್ ಅದೆಲ್ಲ ಅಂದರೆ ತಿಂತಿದ್ದ ಮೊದಲು, ಬಟ್ ಈಗ ಸ್ವಲ್ಪ ಕಡಿಮೆ. ನಾನ್ ವೆಜ್ ಇಷ್ಟಪಡ್ತಾ, ನಾವು ಜಾಸ್ತಿ ನಾನ್ ವೆಜ್ ತಿಂತಲ್ಲ, ಅದೆಲ್ಲ ಇಷ್ಟ ಆಗ್ತಾ ಅವನಿಗೆ. ವೆಜಿಟೇಬಲ್ಸ್ ಅಂತ ಹೇಳಿದ್ರೆ ಅಂದರೆ ತರಕಾರಿ ಎಲ್ಲವನ್ನು, ಕ್ಯಾರೆಟು, ಆಲೂಗಡ್ಡೆ, ಬೀಟ್ರೂಟ್ ಅದೆಲ್ಲ ಇಷ್ಟಪಡ್ತಾ. ಕೆಲವೊಂದು ಈ ಥರದ್ದೆಲ್ಲ ಈಗ ಚಟ್ನಿ ಅದೆಲ್ಲ ಇದ್ದರೆ ದೋಸೆ ಜೊತೆಗಾರ ಅಡ್ಡಿಲ್ಲ, ಅದು ಅವನಿಗೆ ಇಷ್ಟ ಆದರೆ, ಇಲ್ಲಾಂದರೆ ತಿಂತಿಲ್ಲ. ಹೇಳಕ್ಕೆ ಮತ್ತೆ ತಿನ್ನು ಒಳ್ಳೇದು ಅಂದ್ಕೊಂಡು. ಅದು ಡೈರೆಕ್ಟಾಗಿ ಒಳ್ಳೇದಂದೇಳಿ ಹೇಳಿದ್ರು ತಿಂತಿಲ್ಲ. ಮಕ್ಳು ಎಲ್ಲರೂ ಹಂಗೆ ಅಲ್ಲ. ಸೊ ಎಂಥದಾದ್ರು ಒಂದು ಸ್ಟೋರಿ ಹೇಳ್ಕ. ಸೊ ಅವ್ರು ಅವತ್ತು ತಿನ್ನಲಿಲ್ಲ ಅದಕ್ಕೆ ಅವ್ರಿಗೆ ಹಿಂಗಾಯ್ತು. ಹಾಗೆ ಸ್ಟೋರಿ ಹೇಳಿದ್ರು ತಿಂತಾರೆ. ನಾನು ಅವತ್ತು ಮಾಡಿದ್ನಲ್ಲ, ನಾನು ತಿಂದೆ, ಅದಕ್ಕೆ ನಂಗೆ ಆ ಥರ ಇಲ್ಲ, ನೀನು ಅದು ತಿನ್ನಲಿಲ್ಲ ಅದಕ್ಕೆ ಹಿಂಗಾಯ್ತು ಅಂತ ಹೇಳಿ ಆ ಥರದ್ದು ಎಕ್ಸಾಂಪಲ್ ಕೊಟ್ಟಾಗ ಹೌದಮ್ಮ ಅಂದ್ಕೊಂಡು, ಅದು ಒಂದ್ಸರಿ ಅಲ್ಲ ತುಂಬ ಸಲ ನಿಧಾನ ಹೇಳ್ತಿದ್ದಾಗ ಯೋಚನೆ ಮಾಡ್ತಾ. ಈಗ ಬೇಸ್ ಒಂಚೂರು ಅವರಿಗೆ ಮನೆ ತಿಂಡಿ ಆ ಥರದ್ದೆಲ್ಲ ಒಂಚೂರು ಜಾಸ್ತಿ ಹೇಳಿದ್ರೆ, ಅಂದರೆ ತಿನ್ನಿ ಅಂತ ಹೇಳಿ ಸ್ವಲ್ಪ ತಲೆಗೆ ತುಂಬ್ರೆ ಸ್ವಲ್ಪ ತಲೆಗಿರ್ಬೋದು. ಒಂದು 1/4% ಅವರು ನೆನ್ಪಿಟ್ಕೊಬೋದು ಫ್ಯೂಚರಲ್ಲಿ ಅಂತ ಹೇಳಿ ಬಂದ್ಬಿಕ್ಕೆ ಅಷ್ಟೇ.
ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಸಾಸಿವೆ ಮತ್ತು ಹುಣ ಮಸಾಲ ರೆಡಿ ಮಾಡಿ. ನಿಧಾನ ಸ್ವಲ್ಪ ಮಸಾಲೆ ಎಲ್ಲ ಆರೋಗ್ಯಕರವಾದ ಬಾಳೆಹಣ್ಣು ಚಟ್ನಿ. ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ತುಂಬ ತುಂಬ ಟೇಸ್ಟ್ ಆಯಿತು. ಇದನ್ನು ಬೆಣ್ತಕ್ಕಿ ಜೊತೆ, ಕೊಚ್ಚಕ್ಕಿ ಅಂದರೆ ಕುಸಲಕ್ಕಿ, ಬೆಣ್ತಕ್ಕಿ, ಬಾಯ್ಲ್ಡ್ ರೈಸ್, ವೈಟ್ ರೈಸ್ ಎಲ್ಲದ್ರ ಜೊತೆ ಒಳ್ಳತ್ತು. ಒಂದು ಸ್ವಲ್ಪ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಅದ್ರ ಮೇಲೆ ಇದು ಹಾಕೊಂಡು ತಿಂದರೆ ವಾವ್. ಮತ್ತು ಮೊಸರು ಅಲ್ಲ, ಮೊಸರು ಜೊತೆನೂ ಲೈಕ್ ಅಪ್. ಇದು ತುಂಬ ಹಸ್ಕೊತಿತ್ತು. ಒಳ್ಳೆತ್ತಲ್ಲ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೆ. ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್. ಸಕ್ಕತ್ತಾಗ್ತು. ಮೊಸರು ಜೊತೆ ಲೈಕ್ ಆಯ್ತು. ವೈಟ್ ರೈಸಿಗೂ ಒಳ್ಳೆ ಆಯ್ತು. ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಸೈಡ್ಗೆ ಹಾಕೊಂಡು ಬೇರೆ ಅಂತ ಬೇಕು ಅನಿಸ್ತಿಲ್ಲ, ಅಷ್ಟು ಟೇಸ್ಟ್ ಆಯ್ತು.